ಇನ್ನು ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಇಂದೂ ಸಹ ನೂರಾರು ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. ಆದರೆ ಪರಿಸ್ಥಿತಿ ಕೊಂಚ ಸುಧಾರಿಸಿದೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಇವತ್ತು ಏನೆಲ್ಲ ಸಮಸ್ಯೆಗಳಾದವು, ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ನೋಡಿ ಹೇಗೆ ಲಗೇಜ್ಗಳನ್ನ ಸಾಲಾಗಿಟ್ಟಿದ್ದಾರೆ. ಪ್ರಯಾಣಿಕರು ಹೇಗೆ ಪರದಾಡ್ತಿದ್ದಾರೆ. 7 ದಿನ ಬರೋಬ್ಬರಿ 7 ದಿನಗಳಿಂದ ಇಂಡಿಗೋ ಫ್ಲೈಟ್ಗಳ ಹಾರಾಟ ರದ್ದಾಗಿದ್ದು ಸಮಸ್ಯೆಗೆ ಇನ್ನೂ ಫುಲ್ ಸ್ಟಾಪ್ ಬಿದ್ದಿಲ್ಲ. ಇಂದು ಸಹ ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ 450ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿವೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 126 ವಿಮಾನಗಳ ಹಾರಾಟ ರದ್ದಾಗಿದ್ರೆ ದೆಹಲಿಯಲ್ಲಿ 134, ಚೆನ್ನೈನಲ್ಲಿ 71, ಹೈದರಾಬಾದ್ನಲ್ಲಿ 77, ಜೈಪುರದಲ್ಲಿ 27 ಸೇರಿದಂತೆ ಒಟ್ಟು 450ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿದೆ. ಇಂಡಿಗೋ ಸಂಸ್ಥೆ ಡಿಸೆಂಬರ್ 10ರ ಒಳಗೆ ಸಮಸ್ಯೆಗಳನ್ನು ಸರಿಪಡಿಸುವುದಾಗಿ ಹೇಳಿದೆ. ಅಲ್ಲದೆ ಈಗಾಗಲೇ ಪ್ರಯಾಣಿಕರಿಗೆ 610 ಕೋಟಿ ರೂಪಾಯಿಗಳನ್ನು ಮರುಪಾವತಿ ಮಾಡಿದ್ದು ಲಗೇಜ್ಗಳನ್ನು ಮರಳಿಸುವಂತಹ ಕೆಲಸ ನಡೆದಿದೆ. ಪರಿಸ್ಥಿತಿ ಕೊಂಚ ಸುಧಾರಿಸಿದೆಯಾದರೂ ಪ್ರಯಾಣಿಕರ ಪರದಾಟ ಮಾತ್ರ ತಪ್ಪಿಲ್ಲ. ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಇಂದು ಬೆಳಗ್ಗೆಯಿಂದ ಕೆಲ ವಿಮಾನಗಳ ಹಾರಾಟ ಆರಂಭ ಆಗಿದೆ. ವೀಕೆಂಡ್ ಮುಗಿದ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲೂ ಹೆಚ್ಚಳವಾಗಿದೆ. ಇಂಡಿಗೋ ವಿಮಾನಗಳ ಹಾರಾಟ ವ್ಯತ್ಯಯ ಸ್ವಲ್ಪ ಚೇತರಿಕೆ ಕಾಣ್ತಾ ಇದ್ದಂತೆ ಪ್ರಯಾಣಿಕರ ಸಂಖ್ಯೆ ಸಹ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ನಾವು ಏರ್ಪೋರ್ಟ್ನಲ್ಲೂ ಸಹ ನೋಡ್ತಾ ಇರ್ಬೋದು, ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 1ರ ಮುಂಭಾಗ ಇದ್ದೀವಿ. ಇವತ್ತು ಅದರಲ್ಲೂ ಪ್ರಮುಖವಾಗಿ ಏನು ವೀಕೆಂಡ್ ಮುಗಿದಿದೆ, ಹೀಗಾಗಿ ಕೆಲಸ ಕಾರ್ಯಗಳಿಗೆ ತೆರಳೋದಕ್ಕೆ ಜೊತೆಗೆ ಅಂತಾರಾಜ್ಯಗಳಿಗೆ ತೆರಳೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇವತ್ತು ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. ಅದರಲ್ಲೂ DG ಯಾತ್ರೆಯಲ್ಲಿ ಒಂದು ರೀತಿ ಕ್ಯೂ ಇದ್ದರೆ DG ಯಾತ್ರೆ ಇಲ್ಲದೆ ಇರ್ತಕ್ಕಂಥವ್ರಲ್ಲಿ ಮತ್ತಷ್ಟು ಹೆಚ್ಚಿನ ಕ್ಯೂ ಕಾಣಿಸ್ತಾ ಇರ್ತಕ್ಕಂಥದ್ದು. ಕಿಲೋಮೀಟರ್ ಗಟ್ಟಲೆ ಇರ್ತಕ್ಕಂಥ ರೀತಿಯಲ್ಲಿ ಕ್ಯೂ ಇವತ್ತು ಭಾಸವಾಗ್ತಾ ಇದೆ. ಯಾಕಂದರೆ ಏನು ಡಿಪಾರ್ಚರ್ ಗೇಟ್ಗಳಿಗೆ ಅಷ್ಟೇ ಇಷ್ಟು ದಿನ ಸೀಮಿತ ಆಗ್ತಾ ಇತ್ತು ಲೈನ್, ಆದರೆ ಇವತ್ತು ಆ ಲೈನ್ ಡಿಪಾರ್ಚರ್ ಗೇಟಿಂದ ಅರೈವಲ್ ಗೇಟ್ವರೆಗೂ ಸಹ ಮುಂದುವರಿದೆ. ಈಗಾಗಲೇ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನಕ್ಕೆ ಬೆಳಗ್ಗಿನಿಂದಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ದಾರೆ. ಎಲ್ಲರೂ ಸಹ ಏನೊಂದು ಈಗಾಗಲೇ ಏನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 2 ಗಂಟೆ ಮುಂಚಿತವಾಗಿ ಅಷ್ಟೇ ಡಿಪಾರ್ಚರ್ ಏರ್ಪೋರ್ಟ್ನ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನು ಏರ್ಪೋರ್ಟ್ ಸಿಬ್ಬಂದಿ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ 2 ಗಂಟೆಯ ಅವಧಿಯಲ್ಲಿ ಏನು ಟೇಕ್ ಆಫ್ ಆಗ್ತಕ್ಕಂಥ ವಿಮಾನಗಳಿಗೆ ತೆರಳೋದಕ್ಕೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ದಾರೆ. ಈ ಮಧ್ಯೆ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದಂತಹ ತಾಯಂದಿರು ಮಕ್ಕಳಿಗೆ ಹಾಲುಡಿಸಲು ಊಟ ತಿನ್ನಿಸಲು ಜಾಗವಿಲ್ಲದೆ ಪರದಾಡಿದ್ರು. ಪ್ರಯಾಣಿಕರಿಗೆ 2 ಗಂಟೆ ಮುಂಚಿತವಾಗಿ ಮಾತ್ರ ಟರ್ಮಿನಲ್ ಒಳಗಡೆ ಬಿಡ್ತಾ ಇದ್ರಿಂದ ಮಕ್ಕಳನ್ನ ಎತ್ಕೊಂಡು ಹೊರಗೆ ಚಳಿಯಲ್ಲೇ ಒದ್ದಾಡಿದ್ರು. ಚಳಿ ಇದೆ ತುಂಬಾ. ಅವರು 2 ಸಲ ಹೋಗಿದೀವಿ, ಅಲ್ಲಿ ಇನ್ನ ಬಿಟ್ಟಿಲ್ಲ, ಅಲ್ಲಿ ಲಿಸ್ಟಲ್ಲಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಜಯವಾಡಕ್ಕೆ ಹೋಗೋಕ್ಕೆ 9:55 ಫ್ಲೈಟ್ ಇದೆ ನಮ್ಮದು, ಅದಕ್ಕೆ ಇನ್ನೂ ಬಿಡ್ತಾ ಇಲ್ಲ ಒಳಗಡೆ. ಮಗುಗೆ ಹಸು ಬೇರೆ ಆಗ್ತಾ ಇದೆ, ಫೀಡ್ ಮಾಡಬೇಕು ಒಳಗಡೆ ಹೋಗಿ. ಇನ್ನೂ ಲೇಟ್ ಆಗ್ತಾ ಇದೆ, ಅವ್ರು ಏನೂ ಹೇಳ್ತಾ ಇಲ್ಲ. ಇನ್ನು ಲಿಸ್ಟಲ್ಲಿ ಬರ್ತಾ ಇಲ್ಲ ನಮ್ಮದು ಫ್ಲೈಟ್ ನಂಬರ್. ಇಂಡಿಗೋ 5 ಜನ. ತುಂಬ ಚಳಿ ಇದೆ, ಕೋಲ್ಡ್ ಬೇರೆ ಇದೆ, ಮಗುಗೆ ಹೋಗೋಕೆ ಬಿಡ್ತಾ ಇಲ್ಲ. ಇನ್ನು ಇಂಡಿಗೋ ವಿಮಾನಗಳ ಕ್ಯಾನ್ಸಲ್ನಿಂದ ಕನೆಕ್ಟಿಂಗ್ ಫ್ಲೈಟ್ಗಳ ಮೂಲಕ ತೆರಳುವ ಪ್ರಯಾಣಿಕರಿಗೂ ಸಮಸ್ಯೆಯಾಗಿದೆ. ಒಂದು ಕಡೆಯಿಂದ ಫ್ಲೈಟ್ ಸಿಕ್ಕರೆ ಮತ್ತೊಂದು ಕಡೆ ಕ್ಯಾನ್ಸಲ್ ಆಗಿ ಪ್ರಯಾಣಿಕರು ಪರದಾಡಿದ್ರು. ಇದರ ಜೊತೆಗೆ ಇಂದು ದಟ್ಟ ಮಂಜು ಕವಿದ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಿಂದ ವಿಮಾನಗಳ ಹಾರಾಟದಲ್ಲಿ ವಿಳಂಬವಾಗಿತ್ತು. ನವೀನ್, TV9 ದೇವನಹಳ್ಳಿ.